ಡಾಕ್ಟರ್ಗಳು ಹಳ್ಳಿಗಳಿಗೆ ಯಾಕೆ ಹೋಗಲ್ಲ? ನೀವು ನಿಮ್ ಮನೆ ಹತ್ರ ಇರೋ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದ್ರೆ PHC ಗೆ ಹೋಗಿ ನೋಡಿ. ಅಲ್ಲಿ ಡಾಕ್ಟರ್ ಇರಲ್ಲ, ಇದ್ರೂ ಕೂಡ ಅವರು ತುಂಬಾ ಟೈಮ್ ಅಲ್ಲಿ ಇರಲ್ಲ, ಅಥವಾ ಇಬ್ರು ಇರೋ ಜಾಗದಲ್ಲಿ ಒಬ್ಬರೇ ಇರ್ತಾರೆ. ಒಂದು, ಸರ್ಕಾರ ಎಲ್ಲಾ ಹುದ್ದೆಗಳನ್ನ ಭರ್ತಿ ಮಾಡೋದಿಲ್ಲ, ಖಾಲಿ ಬಿಟ್ಟಿರುತ್ತೆ. ಇನ್ನೊಂದು, ಡಾಕ್ಟರ್ಗಳು ಹಳ್ಳಿ ಕಡೆ ಬರೋದೇ ಇಲ್ಲ. ಪ್ರೈವೇಟ್ ಕಾಲೇಜಲ್ಲಿ MBBS ಓದಕ್ಕೆ ಒಂದು ವರ್ಷಕ್ಕೆ ಕನಿಷ್ಠ 12 ರಿಂದ 30 ಲಕ್ಷ ರೂಪಾಯಿ ಆಗುತ್ತೆ. 12 ಲಕ್ಷ ಅಂದ್ಕೊಂಡ್ರೆ 5 ವರ್ಷಕ್ಕೆ 50 ಲಕ್ಷ ರೂಪಾಯಿ ಆಗುತ್ತೆ. ಅದೇ ನೀಟ್ ಪರೀಕ್ಷೆ ಬರೆದು ರ್ಯಾಂಕ್ ತಗೊಂಡು ಸರ್ಕಾರಿ ಸೀಟ್ ತಗೊಂಡ್ರೆ ಸರ್ಕಾರಿ ಕಾಲೇಜಲ್ಲಿ ಆಗೋದು ವರ್ಷಕ್ಕೆ 55,000 ರೂಪಾಯಿ. ಸರ್ಕಾರಿ ಕೋಟಾದಲ್ಲೇ ಪ್ರೈವೇಟ್ ಕಾಲೇಜಿಗೆ ಹೋದ್ರೆ ವರ್ಷಕ್ಕೆ 1.5 ಲಕ್ಷ ರೂಪಾಯಿ ಫೀಸ್ ಆಗುತ್ತೆ. ಅಂದ್ರೆ ಸರ್ಕಾರಿ ಕೋಟಾದಲ್ಲಿ MBBS ಓದಿದ್ರೆ 50 ಲಕ್ಷ ರೂಪಾಯಿ ಉಳಿತಾಯ ಆಗುತ್ತೆ. ಮೊದಲೆಲ್ಲ ಈ ತರ ಸರ್ಕಾರಿ ಕೋಟಾದಲ್ಲಿ ಓದಿದವರು ಹಳ್ಳಿಗಳಿಗೆ ಹೋಗಿ ಕೆಲಸ ಮಾಡ್ತಾ ಇರಲಿಲ್ಲ. ಅದಕ್ಕೆ 2012ರಲ್ಲಿ ಕರ್ನಾಟಕ ಸರ್ಕಾರದಿಂದ ಕಡ್ಡಾಯ ಗ್ರಾಮೀಣ ಸೇವೆ ಅಂತ ಒಂದು ಕಾನೂನು ಬರುತ್ತೆ. ಸರ್ಕಾರಿ ಕೋಟಾದಲ್ಲಿ ಡಿಸ್ಕೌಂಟ್ ಅಲ್ಲಿ MBBS ಮಾಡಿದ್ರೆ ಕಡ್ಡಾಯ ಗ್ರಾಮೀಣ ಸೇವೆ ಕಾನೂನು ಅಪ್ಲೈ ಆಗುತ್ತೆ. ಅಂದ್ರೆ ಆ ಡಾಕ್ಟರ್ 1 ವರ್ಷ ಕಡ್ಡಾಯವಾಗಿ ಹಳ್ಳಿಗಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ಲೇಬೇಕು. ಇಲ್ಲ ಅಂದ್ರೆ 15 ಲಕ್ಷ ರೂಪಾಯಿ ಫೈನ್ ಕಟ್ಟಬೇಕಾಗುತ್ತೆ. ಕೆಲವರು ಹಳ್ಳಿಗೆ ಹೋಗದೇನೆ ಈ 15 ಲಕ್ಷ ರೂಪಾಯಿ ದಂಡವನ್ನ ಕಟ್ಟಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಆಸ್ಪತ್ರೆಗಳಿಗೆ ಹೋಗಿ ಕೆಲಸಕ್ಕೆ ಜಾಯ್ನ್ ಆಗಿ ಅದರ 10 ಪಟ್ಟು ದುಡ್ಡನ್ನ ದುಡಿತಾರೆ. 2018ರ ಬ್ಯಾಚ್ ಅಲ್ಲಿ ಇದೇ ತರ 450 ಡಾಕ್ಟರ್ಗಳು ಕರ್ನಾಟಕದಲ್ಲಿ ಹಳ್ಳಿಗೆ ಹೋಗೇ ಇಲ್ಲ ಕೆಲಸಕ್ಕೆ ಅಂತ. ರೀಸೆಂಟ್ ಆಗಿ ಅವರಿಗೆ 15 ಲಕ್ಷ ರೂಪಾಯಿ ಫೈನ್ ಹಾಕಿದ್ದಾರೆ. ಇದೇನ್ ದೊಡ್ಡ ವಿಷಯ ಅಲ್ಲ, ಅವರೆಲ್ಲ ಫೈನ್ ಕಟ್ಟಿ ಹೋಗ್ಬಿಡ್ತಾರೆ. ಆದ್ರೆ ಹಳ್ಳಿ ಆಸ್ಪತ್ರೆಗಳಿಗೆ ಯಾರು ಬರ್ತಾರೆ? ಅದಕ್ಕೆ 1 ವರ್ಷ ಹಳ್ಳಿಲಿ ಕೆಲಸ ಮಾಡದೇ ಇದ್ರೆ ಡಿಗ್ರಿ ಸರ್ಟಿಫಿಕೇಟ್ ಕೊಡಬಾರ್ದು ಅಂತ ಒಂದು ನಿಯಮ ಮಾಡೋಕೆ ಅಂತ ಆರೋಗ್ಯ ಸಚಿವ UT ಖಾದರ್ ಚರ್ಚೆ ಮಾಡ್ತಾ ಇದಾರಂತೆ. ಇದು ಒಳ್ಳೆ ತೀರ್ಮಾನ. 1 ವರ್ಷ ಗ್ರಾಮೀಣ ಸೇವೆ ಮಾಡಿದ ಡಾಕ್ಟರ್ಗೆ ಮಾತ್ರ ಕರ್ನಾಟಕ ವೈದ್ಯಕೀಯ ಪರಿಷತ್ ಅಂದ್ರೆ KMC ಲಿ ನೋಂದಣಿ ಮಾಡ್ಕೊಳ್ಬಹುದು. ಇಲ್ಲಿ ಇನ್ನೂ ಒಂದು ಸಮಸ್ಯೆ ಇದೆ. 3-4 ವರ್ಷದಿಂದ ತುಂಬಾ ಮೆಡಿಕಲ್ ಸೀಟ್ ಜಾಸ್ತಿ ಆಗ್ತಾ ಇದೆ. ಆದ್ರೆ ಸರ್ಕಾರನೇ ಹಳ್ಳಿಗಳ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೇಮಕಾತಿ ಮಾಡೋದಿಲ್ಲ. ಸರ್ಕಾರಿ ಕೋಟಾದಲ್ಲಿ ಓದಿ ಬಂದಿರ್ತಾರೆ, ಅವರು ಹಳ್ಳಿಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ರು ಕೂಡ ಸರ್ಕಾರ ನೇಮಕಾತಿಗೆ ಕರೆಯೋದೇ ಇಲ್ಲ. ಗ್ರಾಮೀಣ ಸೇವೆ ಮಾಡಬೇಕು ಅಂತ ಅಂದ್ಕೊಂಡ್ರು ಹೋಗೋಕ್ಕಾಗಲ್ಲ. ಹೋಗದೇ ಇದ್ರೆ KMC ಲಿ ರಿಜಿಸ್ಟರ್ ಆಗಲ್ಲ. ರಿಜಿಸ್ಟರ್ ಆಗದೇ ಇದ್ರೆ ಪ್ರೈವೇಟ್ ಆಗಿ ಕೆಲಸ ಮಾಡೋಕ್ಕಾಗಲ್ಲ, ಕ್ಲಿನಿಕ್ ನ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. 2018ರ ಬ್ಯಾಚ್ ಅಲ್ಲಿ ಡಾಕ್ಟರ್ಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಈಗ ಸರ್ಕಾರನೇ ತಪ್ಪು ಮಾಡ್ತಾ ಇದೆ.